Hello, this is Chitrakada, Associate Professor of Sociology. Today I'm going to explain the session about, sorry, I'm Chitrakala, Associate Professor of Sociology, Government First Grade College, Arsikere. I'm going to explain in this session the program PA, Subject Introduction to Sociology, Semester First. Third session, second unit, Basic Concepts, Social Groups, Meanings and Characteristics, In-Groups and Out-Groups. Learning objectives. By the end of this session, learners will be able to understand the meaning and characteristics of social groups. Important types of groups, meaning and characteristics of in-groups and out-groups. ಈ ಸೆಷನ್ ಅಲ್ಲಿ ನಾವು ಇನ್ ಗ್ರೂಪ್ಸ್ ಮತ್ತೆ ಔಟ್ ಗ್ರೂಪ್ಸ್ ಜನರಲ್ ಆಗಿ ಸಾಮಾಜಿಕ ಸಮೂಹಗಳು ಏನಿದಾವೆ, ಇದರ ಅರ್ಥ ಮತ್ತು ಪ್ರಕಾರಗಳು ಏನಿದಾವೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಹೊರಟಿದೀವಿ. ಡೆಫಿನೇಷನ್ಸ್ ಆಫ್ ಸೋಷಿಯಲ್ ಗ್ರೂಪ್. ಸಾಮಾಜಿಕ ಸಮೂಹ ಅಂದ್ರೆ ಏನು ಅಂತ ಮಾರ್ಷಲ್ ಜೋನ್ಸ್ ಅನ್ನೋರು ಹೇಳೋ ಪ್ರಕಾರ, ಎ ಸೋಷಿಯಲ್ ಗ್ರೂಪ್ ಈಸ್ 2 or more people between whom there is an established pattern of interaction. ಸೊ ಯಾವ್ದಾದ್ರು ಸಮಾಜ ಒಪ್ಪುವಂತ ರೀತಿಯಾದಂತ ಏನು ಸಂಬಂಧ ಇತ್ತು ಅಂತ ಹೇಳಿದ್ರೆ ಅಂತ ಸಂಬಂಧಗಳಿಂದ ಕೂಡಿರುವಂತ ಜನರ ಗುಂಪನ್ನ ನಾವು ಒಂದು ಸಾಮಾಜಿಕ ಸಮೂಹ ಅಂತ ಕರಿತೀವಿ. ಮೆಕಾಯ್ವರ್ ಅಂಡ್ ಪೇಜ್. Social group is any collection of human beings who are brought into human relationships with one another. ಒಬ್ಬರು ಇನ್ನೊಬ್ಬರ ಜೊತೆಗೆ ಹೊಂದಿರಬಹುದಾದಂಥ ಸಾಮಾಜಿಕ ಸಂಬಂಧಗಳನ್ನ ಹೊಂದಿರುವಂತಹ ಜನರ ಗುಂಪನ್ನೇ ನಾವು ಸಾಮಾಜಿಕ ಸಮೂಹ ಅಂತ ಕರಿಬಹುದು ಅಂತ ಮೆಕಾಯ್ ಮತ್ತು ಪೇಜ್ ಅವರು ಅಭಿಪ್ರಾಯವನ್ನ ಪಡ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಗ್ರೂಪ್ಸ್. ಸಾಮಾಜಿಕ ಸಮೂಹಗಳ ಗುಣಲಕ್ಷಣಗಳನ್ನ ನೋಡೋದಾದ್ರೆ, ಕಲೆಕ್ಷನ್ ಆಫ್ ಇಂಟರಾಕ್ಟಿಂಗ್ ಇಂಡಿವಿಜುವಲ್ಸ್. ನಾವು ಒಂದು ಸಮೂಹ ಅಂತ ಹೇಳಿದ್ರೆ ಬರೀ ಜನರು ಫಿಸಿಕಲ್ ಆಗಿ ಒಂದು ಕಡೆ ಇರೋದನ್ನ ನಾವು ಸಮೂಹ ಅಂತ ಕರೆಯೋದಿಲ್ಲ. ಅದರ ಜೊತೆಗೆ ಅವರ ನಡುವೆ ಒಂದಲ್ಲ ಒಂದು ರೀತಿಯಾದಂತಹ ಸಾಮಾಜಿಕ ಅಂತಕ್ರಿಯೆ ಏರ್ಪಟ್ಟಿರುವಂಥದ್ದನ್ನ ನೋಡ್ತೀವಿ. ಎರಡನೇದಾಗಿ ಗ್ರೂಪ್ ಯೂನಿಟಿ ಅಂಡ್ ಸಾಲಿಡ್ಯಾರಿಟಿ. ಅಷ್ಟು ಮಾತ್ರ ಅಲ್ಲ, ಜನರ ನಡುವೆ ಏಕತೆ ಮತ್ತು ಸಮಾನತೆ ಅನ್ನುವಂಥದ್ದನ್ನ, ಐಕಮತ್ಯ ಅನ್ನುವಂಥದ್ದು ಇರುವಂಥದ್ದನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಗ್ರೂಪ್ ಗೋಲ್ಸ್ ಅಂಡ್ ಇಂಟ್ರೆಸ್ಟ್. ಸೊ ಗ್ರೂಪ್ ಗೋಲ್ಸ್ ಅಂಡ್ ಇಂಟ್ರೆಸ್ಟ್ ಅನ್ನೋದನ್ನ ನೋಡುವಾಗ ಯಾವ ಕಾರಣಕ್ಕಾಗಿ ಅಸ್ತಿತ್ವಕ್ಕೆ ಬಂದಿದೆ, ಇದು ಏನು ಉದ್ದೇಶ ಈ ಸಮೂಹದ್ದು ಅನ್ನೋ ಅಂಥದ್ದನ್ನ ನಾವಿಲ್ಲಿ ನೋಡಬಹುದು. ಕೆಲವು ಸಮೂಹಗಳು ಉದ್ದೇಶ ಪೂರ್ವಕವಾಗಿ ಅಸ್ತಿತ್ವಕ್ಕೆ ಬಂದಿರಬಹುದು, ಇನ್ನು ಕೆಲವು ಯಾವ ಉದ್ದೇಶ ಇಲ್ಲದೇನೆ ತನ್ನಿಂದ ತಾನೇ ಮೂಡಿ ಬಂದಿರುವಂಥದ್ದು ಕೂಡ ಇರಬಹುದು. ಗ್ರೂಪ್ ನಾರ್ಮ್ಸ್. ಸೊ ಸಮೂಹದ ನಿಯಮಾವಳಿಗಳನ್ನ ನಾವು ನೋಡೋದಾದ್ರೆ, ಕೆಲವು ಔಪಚಾರಿಕವಾಗಿ ಹುಟ್ಕೊಂಡಂತ ಸಮೂಹಗಳನ್ನ ನಾವು ನೋಡೋದಾದ್ರೆ ಅಲ್ಲಿ ಲಿಖಿತ ಅಥವಾ ಅಲಿಖಿತ ಅಥವಾ ಎರಡೂ ರೂಪದ ನಿಯಮಾವಳಿಗಳನ್ನ ನೋಡ್ತೀವಿ, ಜನರ ವರ್ತನೆಯನ್ನ ಮತ್ತೆ ಸಂಬಂಧಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ. ಆದ್ರೆ ತನ್ನಿಂದ ತಾನೇ ಹುಟ್ಕೊಂಡಿರುವಂತಹ ಸಮೂಹಗಳಲ್ಲಿ ಲಿಖಿತ ರೂಪದ ನಿಯಮಗಳು ಯಾವುದೂ ಕೂಡ ಇರೋದಿಲ್ಲ. ಹಾಗಂತ ಅದರಲ್ಲಿ ನಿಯಮಗಳೇ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ತನ್ನದೇ ಆದಂತ ನಿರೀಕ್ಷೆಗಳ ಆಧಾರದ ಮೇಲೆ ಜನರೇ ಆ ನಿಯಮಗಳನ್ನ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಹುದು. ಸೈಜ್ ಆಫ್ ದಿ ಗ್ರೂಪ್. ಸೊ ಇದು ಯಾವ ರೀತಿಯಲ್ಲಿ ಯಾವ ಉದ್ದೇಶಕ್ಕಾಗಿ ಹುಟ್ಕೊಂಡಿದೆ ಅನ್ನುವಂಥದ್ರ ಆಧಾರದ ಮೇಲೆ ಒಂದು ಸಮೂಹದ ಗಾತ್ರ ದೊಡ್ಡದು ಇರಬಹುದು ಅಥವಾ ಸಣ್ಣದು ಕೂಡ ಇರಬಹುದು. ಸೊ ಪತಿ ಪತ್ನಿ ಇಬ್ರು ಫ್ರೆಂಡ್ಸ್ ಇರೋ ಅಂತ ಒಂದು ಸಮೂಹವನ್ನು ಕೂಡ ನಾವು ಒಂದು ಸಮೂಹ ಅಂತ ಕರಿತೀವಿ. ಕೋಟ್ಯಾಂತರ ಜನರನ್ನ ಹೊಂದಿರುವಂತಹ ಒಂದು ಸಮಾಜದ ಜನರನ್ನು ಕೂಡ ನಾವು ಒಂದು ಸಮೂಹ ಅಂತ ಕರಿತೀವಿ. ಗ್ರೂಪ್ಸ್ ಆರ್ ಡೈನಮಿಕ್ಸ್. ಸಾಮಾಜಿಕ ಸಮೂಹಗಳು ನಿರಂತರವಾಗಿ ಬದಲಾವಣೆಗೆ ಒಳಪಟ್ಟಿರುವಂತಹ ಸಮೂಹಗಳು ಆಗಿರ್ತಾವೆ. ಸೊ ಇದು ಸಮಾಜದ ಭಾಗ ಆಗಿರೋದ್ರಿಂದ ಸಮಾಜವು ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತೆ ಅಂತ ಹೇಳಿದ್ರೆ, ಮತ್ತೆ ಕ್ರಿಯಾಶೀಲತೆಯಿಂದ ಕೂಡಿರುವಂತ ಜನರು ಇದರ ಸದಸ್ಯರಾಗಿರ್ತಾರೆ ಅಂತ ಹೇಳಿದ್ರೆ, ಇದು ಖಂಡಿತವಾಗಿಯೂ ಕೂಡ ಬದಲಾವಣೆಗೆ ಒಳಪಡಲೇಬೇಕಾಗುತ್ತೆ, ಹಾಗೆ ಬದಲಾವಣೆಗೆ ಒಳಪಟ್ಟಿರುತ್ತೆ. ರಿಲೇಟಿವ್ ಸ್ಟೆಬಿಲಿಟಿ, ಪರ್ಮನೆನ್ಸ್. ಸೊ ಈ ಒಂದು ಸಮೂಹ ಏನಿದೆ ಇದು ಹೆಚ್ಚು ಕಡಿಮೆ
ಸ್ಟೇಬಲ್ ಆಗೇ ಇರುತ್ತೆ ಅಂತ ನಾವು ಹೇಳಬಹುದು. ಆದರೆ ಕೆಲವಷ್ಟು ಸಮೂಹಗಳು ಏನಿದಾವೆ ಆಡಿಯನ್ಸ್ ಅನ್ನುವಂಥದ್ದು ಅಥವಾ ಮಾಬ್ ಅನ್ನುವಂಥದ್ದು, ಜನಮಂದೆ ಅನ್ನುವಂತಹ ಸಮೂಹಗಳು ಏನಿರ್ತಾವೆ, ಮಾರ್ಕೆಟಲ್ಲಿ ಸೇರಿರುವಂತಹ ಜನರ ಸಮೂಹ ಏನಿದೆ, ಇಂಥ ಸಮೂಹಗಳನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಸಮೂಹಗಳು ಕೂಡ ಹೆಚ್ಚು ಕಡಿಮೆ ಪರ್ಮನೆಂಟ್ ಆಗಿ ಇರುವಂತಹ ಸಮೂಹಗಳು ಅಂತಾನೆ ಹೇಳಬಹುದು. ತುಂಬ ಸ್ಟೇಬಲ್ ಆಗಿ ಇರುವಂಥವು. ವೆರೈಟಿ ಆಫ್ ಗ್ರೂಪ್ಸ್. ಸಾಮಾಜಿಕ ಸಮೂಹಗಳು ತುಂಬಾ ವಿಧವಾಗಿ ವೈವಿಧ್ಯಮಯವಾಗಿ ಇರುತ್ತೆ ಅಂತ ಹೇಳಬಹುದು. ಸೊ ಜನರ ಅಗತ್ಯತೆಗಳನ್ನ ಈಡೇರಿಸೋದಕ್ಕೆ ಅಂತಾನೆ ಈ ಸಮೂಹಗಳು ಹುಟ್ಕೊಂಡಿರೋದ್ರಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವಾರು ರೂಪದಲ್ಲಿ, ಹಲವಾರು ಹೆಸರಿನಲ್ಲಿ, ಹಲವಾರು ಉದ್ದೇಶ ಅಥವಾ ಉದ್ದೇಶಗಳನ್ನ ಇಟ್ಕೊಂಡು ಇಂಥ ಸಮೂಹಗಳು ಅಸ್ತಿತ್ವಕ್ಕೆ ಬಂದಿರ್ತವೆ. ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಗ್ರೂಪ್ಸ್. ಸಾಮಾಜಿಕ ಸಮೂಹಗಳನ್ನ ಕೆಲವು ಅಥವಾ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಕೆಲವು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ಸಮೂಹಗಳ ವರ್ಗೀಕರಣವನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವು ಮುಖ್ಯ ವರ್ಗೀಕರಣಗಳನ್ನ ನೋಡೋದಾದ್ರೆ, ಇನ್ ಗ್ರೂಪ್ಸ್ ಅಂಡ್ ಔಟ್ ಗ್ರೂಪ್ಸ್, ಒಳ ಮತ್ತು ಹೊರ ಸಮೂಹಗಳು. ಪ್ರೈಮರಿ ಅಂಡ್ ಸೆಕೆಂಡರಿ ಗ್ರೂಪ್ಸ್, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳು. ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಗ್ರೂಪ್ಸ್, ಔಪಚಾರಿಕ ಮತ್ತು ಅನೌಪಚಾರಿಕ ಸಮೂಹಗಳು. ವಾಲಂಟರಿ ಅಂಡ್ ಇನ್ವಾಲಂಟರಿ ಗ್ರೂಪ್ಸ್, ವಿಕಸಿತ ಸಮೂಹಗಳು ಮತ್ತೆ ಸ್ಥಾಪಿತ ಸಮೂಹಗಳು. ಹಾರಿಸಾಂಟಲ್ ಅಂಡ್ ವರ್ಟಿಕಲ್ ಗ್ರೂಪ್ಸ್, ಅಂದರೆ ಸಮಾನಾಂತರ ಮತ್ತು ಮತ್ತು ಲಂಬಾಂತರ ಸಮೂಹಗಳು ಅಂತ ಇಂಥ ಮುಖ್ಯವಾದಂಥ ಕೆಲವು ಸಮೂಹಗಳ ವರ್ಗೀಕರಣವನ್ನ ನೋಡಬಹುದು. ಇದರಲ್ಲಿ ನಾವು ಇನ್ ಗ್ರೂಪ್ಸ್ ಮತ್ತೆ ಔಟ್ ಗ್ರೂಪ್ಸ್, ಸೊ ಇದರ ಅರ್ಥ ಏನು ಅನ್ನುವಂಥದ್ದನ್ನ ನೋಡ್ತೀವಿ. ಅದಕ್ಕೆ ಮೊದಲು ಹಾರ್ಟನ್ ಮತ್ತೆ ಹಂಟ್ ಅನ್ನುವಂಥವ್ರು ಕೊಟ್ಟಿರುವಂತ ವ್ಯಾಖ್ಯಾನದ ಪ್ರಕಾರ, ಇನ್ ಗ್ರೂಪ್ ಈಸ್ ಒನ್ to which an individual belongs or feels that he belongs, and the rest of the groups are ಔಟ್ ಗ್ರೂಪ್ಸ್. ಹಾರ್ಟ್ ಮತ್ತು ಹಂಟ್ ಅವರು ಹೇಳೋ ಪ್ರಕಾರ ಇನ್ ಗ್ರೂಪ್ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಯಾವ ಸಮೂಹದಕ್ಕೆ ನಾನು ಸೇರಿದ್ದೀನಿ ಅಂತ ಅನ್ಕೊಳ್ತಾನೋ ಆ ಸಮೂಹ ಅವನಿಗೆ ಇನ್ ಗ್ರೂಪ್ ಆಗಿರುತ್ತೆ, ಅಥವಾ ಯಾವ ಸಮೂಹದಲ್ಲಿ ಅವನು ಇರ್ತಾನೋ ಆ ಸಮೂಹ ಅವನ ಮಟ್ಟಿಗೆ ಅದು ಇನ್ ಗ್ರೂಪ್ ಆಗಿರುತ್ತೆ. ಉಳಿದೆಲ್ಲ ಸಮೂಹಗಳು ಔಟ್ ಗ್ರೂಪ್ ಆಗಿರುತ್ತೆ ಅಥವಾ ಹೊರ ಸಮೂಹಗಳಾಗಿರುತ್ತೆ ಅಂತ ಹೇಳಬಹುದು. ಸೊ ಸರಳ ವಾಕ್ಯದಲ್ಲಿ ನಾವು ಹೇಳೋದಾದ್ರೆ, ಆನ್ ದಿ ಬೇಸಿಸ್ ಆಫ್ ದಿ ಇನ್ಸ್ಟಿಟ್ಯೂಷನ್, time and place, the in-group and out-group of an individual differs. ಸೊ ಸಮಯದ ಜೊತೆಗೆ ಈ ಒಳ ಮತ್ತು ಹೊರ ಸಮೂಹ ಅನ್ನುವಂಥದ್ದು ಏನಿದೆ ಇದು ಬದಲಾಗ್ತಾ ಹೋಗುತ್ತೆ. ಟೈಮು ಮತ್ತೆ ಪರಿಸ್ಥಿತಿ ಏನಿದೆ ಇದರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ಇನ್ ಗ್ರೂಪ್ ಮತ್ತೆ ಔಟ್ ಗ್ರೂಪ್ ಬದಲಾವಣೆ ಹೊಂದುತ್ತಾ ಹೋಗ್ತಾ ಇರುತ್ತೆ. ಮುಂದೆ ನಾವು ನೋಡೋದಾದ್ರೆ ಆರಿಜಿನ್ ಆಫ್ ದಿ ಕ್ಲಾಸಿಫಿಕೇಶನ್. ಸೊ ಇದು ಹೇಗೆ ವರ್ಗೀಕರಣಗೊಳ್ತು, ಯಾರಿಂದ ಅನ್ನೋದನ್ನ ನಾವು ನೋಡೋದಾದ್ರೆ, ಈ ವರ್ಗೀಕರಣವನ್ನ ವಿಲಿಯಂ ಗ್ರಹಾಂ ಸಮ್ನರ್, WT ಸಮ್ನರ್ ಅನ್ನುವಂಥವ್ರು ಫೋಕ್ವೇಸ್ ಅನ್ನುವಂಥ ಒಂದು ಕೃತಿಯನ್ನ ಬರೀತಾರೆ. ಆ ಒಂದು ಕೃತಿಯಲ್ಲಿ ಮೊದಲ ಬಾರಿಗೆ ಈ ಒಳ ಮತ್ತು ಹೊರ ಸಮೂಹಗಳು ಅನ್ನುವಂತಹ ಸಮೂಹಗಳ ವರ್ಗೀಕರಣದ ಪ್ರಸ್ತಾಪವನ್ನ ಅವರು ಮಾಡ್ತಾರೆ. ಥ್ಯಾಂಕ್ ಯು.